स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಲಿಂಗಾಯತ ಪಂಚಮಸಾಲಿ ವಕೀಲರ ವೇದಿಕೆ ವಿಜಯಪುರ ವತಿಯಿಂದ ಇವತ್ತಿನ ದಿವಸ ನಾವು ಅನೇಕ ಜನ ವಕೀಲರು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯಪಾಲರಾಗಿರ್ತಕ್ಕಂಥ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರವನ್ನು ವಜಾಗೊಳಿಸಬೇಕಂತ ಹೇಳಿ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಮನವಿಯನ್ನು ಅರ್ಪಿಸಿದ್ದೀವಿ. ಕಾರಣ ಏನು ಅಂತಂದರೆ ನಮ್ಮ ಪಂಚಮಸಾಲಿ ಸಮಾಜ ರೈತ ಸಮುದಾಯದ ಸಮಾಜ, ಮುಗ್ಧ ಸಮಾಜ. ನಾವು 3B ಮೀಸಲಾತಿಯನ್ನು ಈಗಾಗಲೇ ಪಡಿತಾ ಇದ್ದರೂ ಕೂಡ ನಾವು ಅವಕಾಶಗಳಿಂದ ಸರ್ಕಾರಿ ನೌಕರಿಗಳಿಂದ ವಂಚಿತರಾಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಮ್ಮ ಸಮಾಜಕ್ಕೆ ಒಂದು 2A ಅವಕಾಶವನ್ನು ಸೌಲಭ್ಯವನ್ನು ಮೀಸಲಾತಿಯನ್ನು ಕಲ್ಪಿಸಬೇಕಂತೇಳಿ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಎಲ್ಲ ಪಕ್ಷದ ಮುಖಂಡರೊಂದಿಗೆ ಸರ್ಕಾರಕ್ಕೆ ಅನೇಕ ಬಾರಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೆ ಅಪಾರವಾಗಿರ್ತಕ್ಕಂಥ ಜನಬೆಂಬಲವೂ ಕೂಡ ಇದೆ. ಆದರೆ ಈಗ ಹಲವಾರು ಹಂತಗಳ ಹೋರಾಟ ಮಾಡಿದರೂ ಕೂಡ ನಮ್ಗೆ 2A ಮೀಸಲಾತಿ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಬೆಳಗಾವಿಯಲ್ಲಿ ನಡೆಯತಕ್ಕಂಥ ಚಳಿಗಾಲ ಅಧಿವೇಶನಕ್ಕೆ ಶ್ರೀಗಳ ಕರೆ ಕೊಟ್ಟ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ ನಾವು 2A ಮೀಸಲಾತಿಯನ್ನು ಕಲ್ಪಿಸಿ ಅಂತ ಹೇಳಿ ಹೋರಾಟ ಮಾಡಲಿಕ್ಕೆ, ಸತ್ಯಾಗ್ರಹ ಮಾಡಲಿಕ್ಕೆ, ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ಪೊಲೀಸರನ್ನು ಬಳಸಿಕೊಂಡು ಸರ್ಕಾರದ ಆಡಳಿತ ಯಂತ್ರ ದುರಾಡಳಿತವನ್ನು ಪ್ರದರ್ಶಿಸಿ ಹೋರಾಟಗಾರರ ಮೇಲೆ ಹಲ್ಲೆಯನ್ನು ಎಸಗಿ ರಕ್ತಪಾತವನ್ನು ಮಾಡಿದೆ. ಹೋರಾಟಗಾರರನ್ನು ಧೈರ್ಯ ಕುಂದಿಸ್ತಕ್ಕಂಥ ಕೆಲಸ ಮಾಡಿದೆ ಮತ್ತು ಅವರು ಗಾಯಾಳುಗಳಾಗಿ ಆಸ್ಪತ್ರೆ ಸೇರತಕ್ಕಂಥದ್ದು ಮಾಡಿದೆ. ಅವರ ಮೇಲೆ ಮೊಕದ್ದಮೆಗಳನ್ನು ಹಾಕಿದೆ. ಈ ಎಲ್ಲಗಳನ್ನು ಖಂಡಿಸಿ ನಾವು ಕರ್ನಾಟಕ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ಇವತ್ತಿನ ದಿವಸ ವಿಜಯಪುರ ವಕೀಲರು ನಾವು ರಾಜ್ಯಪಾಲರಲ್ಲಿ ಮನವಿ ಅರ್ಪಿಸ್ತಾ ಇದ್ದೀವಿ. ನನ್ನ ಹೆಸರು ದಾನೇಶ್ ಔಟಿ, ನ್ಯಾಯವಾದಿ, ವಿಜಯಪುರ. ಕಚೇರಿ ಮುಂದೆ ಲಿಂಗಾಯತ್ ಪಂಚಮಸಾಲಿ ವಕೀಲರ ಪರಿಷತ್ ವತಿಯಿಂದ ಮೊನ್ನೆ ನಡೆದ 10ನೇ ತಾರೀಕಿನಂದು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಹಕ್ಕೊತ್ತಾಯಕ್ಕೆ ಒತ್ತಾಯಿಸಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಅನ್ನು ಮಾಡಿದಂಥ ಸರ್ಕಾರದ ವಿರುದ್ಧ ಮಾನ್ಯ ರಾಜ್ಯಪಾಲರು ಮಧ್ಯೆ ಪ್ರವೇಶಿಸಿ ಈ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು, ರಾಜ್ಯಪಾಲರ ಮಧ್ಯೆ ಪ್ರವೇಶ ಮಾಡಬೇಕು. ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ನಾವು ಗುಂಡಾ ರಾಜ್ಯ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ಅಂತ ಇವತ್ತು ಹೋಗ್ಯದ. ನಮ್ಮ ರಾಜ್ಯದಲ್ಲಿ ಇವಾಗ ಗುಂಡಾ ವರ್ತನೆಗಳು ಚಾಲು ಆಗ್ಯದ. ಯಾಕಂದ್ರೆ ನಾವು ಹಕ್ಕೊತ್ತಾಯ ಇವತ್ತ ನಮ್ಮ ಹಕ್ಕನ್ನು ನಾವು ಕೇಳಕ್ ಹೋದಾಗ ಸರ್ಕಾರ ಪೊಲೀಸ್ ಇಲಾಖೆಯರನ್ನ ಬಿಟ್ಟು ನಮ್ಮ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ಸುಮಾರು 50ಕ್ಕೂ ಜನರು ಗಾಯ ಇದಕ್ಕೆ ಅವ್ರಿಗೆ ಕಾಲು ಮುರಿದಿರ್ಬೋದು, ಅಥವಾ ಏನದು ತಲೆಗೆ ಪೆಟ್ಟಾಗಿರ್ಬೋದು, ಅಥವಾ ಏನದ ಹೊಲಿಗೆ ಬಿದ್ದಾವ, ಆಮೇಲೆ ಕೈ ಮುರಿದಾವ. ಹೀಗಾಗಿ ಹಲವಾರು ಒಂದು 50 ಜನರು ಕೂಡ ಹಾಸ್ಪಿಟಲ್ ಇದ್ದಾರೆ. ಅಂಥವ್ರು ಸೂಕ್ತ ಚಿಕಿತ್ಸೆ ಕೊಡಬೇಕು ಮತ್ತು ಮಾರಣಾಂತಿಕ ಹಲ್ಲೆವಾಗಿ ಮಾಡ್ಯಾರ. ಯಾಕಂದ್ರೆ ವಕೀಲರು ಕೂಡ ವಕೀಲರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರ ಮೇಲೆ ಕೂಡ ಹಲ್ಲೆ ಆಗ್ಯದ. ಕೂಡಲೇ ರಾಜ್ಯಪಾಲರು ಮಧ್ಯೆ ಪ್ರವೇಶಿಸಿ ಇಂಥ ಸರ್ಕಾರನ ಒಗಿಬೇಕಂತೇಳಿ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡಲಾಗಿದೆ. ವಕೀಲರ ಪರಿಷತ್ ವತಿಯಿಂದ ಶ್ರೀಶೈಲ್ ಮುಳುಜಿ, ವಕೀಲರು, ವಿಜಯಪುರ. ಮೊನ್ನೆ ನಡೆದಂಥ ಲಿಂಗಾಯತ್ ಪಂಚಮಸಾಲಿಯ 2A ಮೀಸಲಾತಿಯ ಹೋರಾಟದ ಸಂಘರ್ಷ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಸ್ವೀಕಾರ ಮಾಡದೆ ಬರದೇ ಇರುವುದಕ್ಕೆ ಅಲ್ಲಿ ಸೇರಿರುವಂಥ ಎಲ್ಲ ಲಿಂಗಾಯತ್ ಪಂಚಮಸಾಲಿಯ ವಕೀಲ ಬಾಂಧವರು, ರೈತರು ಹಾಗೂ ರಾಜಕೀಯ ಮುಖಂಡರು ಯಾವುದೇ ಸಂಘರ್ಷಕ್ಕಿಳಿಯದೆ ಹಾಗೂ ವಿಧಾನಸೌಧದ ಮುತ್ತಿಗೆಯನ್ನು ಹಾಕದೆ ವಿಧಾನಸೌಧದಲ್ಲಿರುವಂಥ ಕಿತ್ತೂರು ಚೆನ್ನಮ್ಮ ಹಾಗೂ ಬಸವಣ್ಣನವರ ಮೂರ್ತಿ ಸ್ಥಳಕ್ಕೆ ಹೋಗಿ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಬೇಕಂತ ಶಾಂತಿಯುತವಾಗಿ ಹೊರಟಿರುವಂಥ ಹೋರಾಟಕ್ಕೆ ಸರ್ಕಾರ ತನ್ನಷ್ಟಕ್ಕೆ ತಾನೇ ಬಂದು ಮುಗ್ಧವಾಗಿರುವಂಥ ರೈತರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಾಗೂ ವಕೀಲರ ಸಮುದಾಯದಲ್ಲಿ ಈ ಲಾಠಿ ಚಾರ್ಜನ್ನು ಮಾಡೋ ಮುಖಾಂತರವಾಗಿ ಹೋರಾಟವನ್ನು ಏನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾಗಿ ನಾವು ಅದನ್ನು ಖಂಡಿಸ್ತೇವೆ. ಜೊತೆಗೆ ಕಳೆದ 12 ವರ್ಷಗಳಿಂದ ಶಾಂತಿಯುತವಾಗಿ ನಡೆದಿರುವಂಥ ಪ್ರತಿಭಟನೆಗೆ ಸಂಘರ್ಷದ ಮತ್ತು ಕ್ರಾಂತಿಯ ದಾರಿಯನ್ನು ಮಾಡಿಕೊಟ್ಟಿರುವಂಥ ಮುಖ್ಯಮಂತ್ರಿಗಳ ಈ ರೀತಿಯಾಗಿ ನಡೆಸಿರುವಂಥ ಒಂದು ಹೋರಾಟದ ಶಾಂತಿಯುತವಾಗಿ ನಡೆಯುವಂಥ ಹೋರಾಟಕ್ಕೆ ತಾವೇ ಸ್ವತಃ ಕುಮ್ಮಕ್ಕನ್ನು ನೀಡಿ ಪೊಲೀಸರ ಮುಖಾಂತರವಾಗಿ ನಮ್ಮ ಹೋರಾಟಕ್ಕೆ ದಾರಿ ತಪ್ಪಿಸುವಂಥ ಕಾರ್ಯವನ್ನು ಸರ್ಕಾರ ಮಾಡ್ತಾ ಇದೆ. ಅಲ್ಲಿ ಬಂದಿರುವಂಥ 3 ಜನ ಮಂತ್ರಿಗಳು ಶ್ರೀ ಮಹಾದೇವ ಅವರಿದ್ದರು,
ಹಾಗೂ ಸುಧಾಕರ್ ಅವರಿದ್ದರು ಮತ್ತು ವೆಂಕಟೇಶ್, ಈ 3 ಜನ ಮಂತ್ರಿಗಳು ಅಲ್ಲಿ ವೇದಿಕೆ ಹತ್ರ ಬಂದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯ ಆಶ್ವಾಸನೆಯನ್ನು ಕೊಡಲಿಲ್ಲ. ಅವರು ನೀಡಿರುವಂಥದ್ದು ಏನಂದರೆ, ನಿಮ್ಮ ಹೋರಾಟದ ಬಗ್ಗೆ ನಾವು ಮುಖ್ಯಮಂತ್ರಿಗೆ ತಿಳಿಸ್ತೇವೆ, ತಿಳಿಸಿದ ನಂತರ ನಾವು ಮುಖ್ಯಮಂತ್ರಿಗಳಿಗೆ ಕ್ರಮ ಕೈಗೊಳ್ಳಲಿಕ್ಕೆ ತಿಳಿಸ್ತೇವೆ ಅನ್ನುವಂಥದ್ದನ್ನು ಮಾಡಿದರು ಹೊರತು ನಿಮ್ಮ ಹೋರಾಟಕ್ಕೆ ಬೆಂಬಲ ಇದೆ, ಇಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಹೋರಾಟಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ತಿಳಿಸಿ ನಿಮಗೆ ಮೀಸಲಾತಿ ಸಿಗೋ ಹಾಗೆ ಮಾಡ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು, ಭರವಸೆಯನ್ನು ನೀಡದೇ ಇರುವುದಕ್ಕೆ ಅಲ್ಲಿ ಸೇರಿರುವಂಥ ಜನರು ತಮ್ಮ ಪ್ರತಿಭಟನೆಯನ್ನು ಮಾಡಿ ಮುಖ್ಯಮಂತ್ರಿಗಳಿಗೆ ನಮಗೆ ಆಗಿರುವಂಥ ಅನ್ಯಾಯವನ್ನು ತಿಳಿಸಬೇಕು ಅನ್ನುವಂಥ ಹೊರಟಿರುವಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಅಲ್ಲಿರುವಂಥ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರು ಕೂಡಲೇ ರೈತರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಈ ಲಾಠಿ ಪ್ರಹಾರದಲ್ಲಿ ಸಾಕಷ್ಟು ಜನ ವಕೀಲರಿದ್ದರು, ಮಹಿಳೆಯರಿದ್ದರು ಮತ್ತು ರೈತರು ಕೂಡ ಇದ್ದರು. ಆ ನಡೆದಿರುವಂಥ ಘಟನೆಯನ್ನು ಖಂಡಿಸಿ ಈಗಾಗಲೇ ಕೆಲವೊಂದಿಷ್ಟು ರೈತರ ಮೇಲೆ, ವಕೀಲರ ಮೇಲೆ ದಾಖಲಾಗಿರುವ ಪ್ರಕರಣಗಳನ್ನು ಕೈಬಿಟ್ಟು ಸರ್ಕಾರಕ್ಕೆ ನಮ್ಮ ಹಕ್ಕೊತ್ತಾಯ ಏನಿದೆ ಅಂದರೆ, ಈಗಾಗಲೇ ಹಿಂದೆ ಮಾಡಿರುವಂಥ ಸರ್ಕಾರದ 2Dಯನ್ನು ಕೊಡಬೇಕು ಅಥವಾ 2Aಯನ್ನು ಕೊಡಬೇಕು, ಇಲ್ಲದೇ ಇದ್ದರೆ ಕೊಡದೇ ಆಗಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರೂ ಕೂಡ ಮುಂದಿನ ಹೋರಾಟವನ್ನು ಏನು ಕೈಗೊಳ್ಳಬೇಕನ್ನುವಂಥ ನಿರ್ಣಯವನ್ನು ಕೈಗೊಳ್ತೀನಿ ಅಂತೇಳಿ ಈಗಾಗಲೇ ರಾಜಕೀಯ ಮುಖಂಡರು ಮತ್ತು ಸಮಾಜದ ಮುಖಂಡರು ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಏನು ಹಲ್ಲೆಗೊಳಗಾಗಿರುವಂಥ ಜನರಿಗೆ, ರೈತ ಮುಖಂಡರಿಗೆ ಮತ್ತು ವಕೀಲರಿಗೆ ಅವರ ಮೇಲೆ ಹಾಕಿರುವಂಥ ಪ್ರಕರಣಗಳನ್ನು ಹಿಂಪಡಿಬೇಕು. ಈ ರೀತಿ ನಡೆಸಿರುವಂಥ ಸರ್ಕಾರ ಈ ರೀತಿ ಕ್ರಮಗಳನ್ನು ಕೈ ಬಿಡಬೇಕು, ಶಾಂತಿಯುತವಾಗಿ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಹೀಗೆ ರಾಜ್ಯಪಾಲರಿಗೆ ಒಂದು ಮನವಿ ಮತ್ತು ಕೇಂದ್ರದ ಗೃಹ ಮಂತ್ರಿಗಳಲ್ಲಿ ಒಂದು ಮನವಿ ಏನಂದರೆ, ಲಿಂಗಾಯತ್ ಪಂಚಮಸಾಲಿ ವಕೀಲರ ಪರಿಷತ್ನಿಂದ ಈ ರೀತಿಯಾಗಿ ನಡೆದಿರುವಂಥ ಘಟನೆಗೆ ಮಧ್ಯಪ್ರವೇಶಿಸಿ ಸರ್ಕಾರದ ಮೇಲೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ನ್ಯಾಯಾಂಗ ತನಿಖೆಯನ್ನು ಸಿದ್ಧಪಡಿಸಬೇಕಂತೇಳಿ ಈ ಮೂಲಕ ತಮ್ಮೆಲ್ಲರ ಮೂಲಕ ಆಗ್ರಹಿಸ್ತೇನೆ. ದಿನಾಂಕ 10/12/2024 ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ಪ್ರಥಮ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಮಾಜಕ್ಕೆ 2A ಮೀಸಲಾತಿ ಆಗ್ರಹಿಸಿ ನಾವು ಸುವರ್ಣ ಸದಾ ಮುತ್ತಿಗೆ ಅಂತೇಳಿ ನಾವು ಸುಮಾರು 1 ಲಕ್ಷಕ್ಕಿಂತ ಅಧಿಕ ಸಮಾಜ ಬಾಂಧವರಾಗಿರ್ಬೋದು, ಪ್ರಗತಿಪರ ಎಲ್ಲ ಸಂಘಟನೆ ಆಗಿರ್ಬೋದು, ವಕೀಲರ ಮೂಲಕ ಆಗಿರ್ಬೋದು, ರೈತಾಪಿ ಕುಲದಿಂದ ನಾವು ಸುವರ್ಣ ಸದಾ ಮುತ್ತಿಗೆ ಹಾಕುವ ವಿಚಾರದಲ್ಲಿ ಮುತ್ತಿಗೆ ಅಂತಕ್ಕಿಂತ ಮೊದಲು ನಾವು CM ಜೊತೆ ಮಾತಾಡ್ತೀವಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ, ನಮಗೊಂದು ಭರವಸೆ ಕೊಡ್ರಿ ಅಂಥೇಳಿ ಅವ್ರಿಗೆ ಮುಖ್ಯಮಂತ್ರಿಗಳ ಕರೆಸಿ ಅಂಥೇಳಿ ನಾವು ಬೇಡಿಕೆ ಇಟ್ಟಾಗ ಅಲ್ಲಿಯ ಒಂದು ಮಂತ್ರಿಗಳು ಬಂದು ನಮ್ಮ ಅಹವಾಲವನ್ನು ಕೇಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ನಾವು ಮಂತ್ರಿಗಳ ಬೇಡ, ಇದಕ್ಕೆ ಮುಖ್ಯ ಇರೋರೇ ಮುಖ್ಯಮಂತ್ರಿಗಳು, ಇದು ಟರವ್ ಪಾಸ್ ಮಾಡೋರು ಮುಖ್ಯಮಂತ್ರಿಗಳು, ಕ್ಯಾಬಿನೆಟಲ್ಲಿ ಏನಾದರೂ ತರಬೇಕಾದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ನಿರ್ಣಯ ಕೈಗೊಳ್ಳೋರು. ಹೀಗಾಗಿ ನಾವು ಮುಖ್ಯಮಂತ್ರಿಗಳನ್ನ ಕರೆಸ್ರಿ, ಮುಖ್ಯಮಂತ್ರಿಗಳ ಜೊತೆ ನಾವು ಮಾತಾಡ್ತೀವಿ, ನಾವು ಮೀಸಲಾತಿ ಇವತ್ತು ಕೊಡ್ರಿ, ಕೊಡದೆ ಹೋದ್ರೆ ನಮಗೊಂದು ಗಡುವಾದರೂ ಕೊಡ್ರಿ, ಇಂಥ ದಿನಗಳಲ್ಲೇ ನಮಗೆ ಕೊಡ್ತೀನಿ ಅಂಥೇಳಿ ನೀವು ಮಾತಾದರೂ ಕೊಟ್ಟು ಹೋಗ್ರಿ ಅಂತೇಳಿ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ತಗೊಳಕ್ಕೆ, ನಾವು ಅಹವಾಲು ತಗೊಳಕ್ಕೆ ನಾವು ಕರೆದ್ರು ಕೂಡ ಮುಖ್ಯಮಂತ್ರಿಗಳು 3-4 ಜನಗಳು ನೀವು ಒಳಗೆ ಬರ್ರಿ, ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ರು ಬಸವನಗೌಡರಿಗೆ. ನಾವು ಅಂಥ ಸಂದರ್ಭದಲ್ಲಿ ಇಡೀ ಸಮಾಜ, ಲಕ್ಷಾಂತರ ಸಮಾಜ ಕಾರ್ಯಕರ್ತರು ಕೂಡಿದಾಗ ನಾವು 2-3 ಜನ ಹೋಗಿ ವಿಧಾನಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಸರಿ ಅನ್ಸಲ್ಲ. ತಾವು ಮುಖ್ಯಮಂತ್ರಿಗಳ ಬಂದು ನಮ್ಮ ಮನವಿಯನ್ನು ತಗೊಂಡು ನಮ್ಮ ಬೇಡಿಕೆಯನ್ನು, ತಮ್ಮ ಹಕ್ಕೊತ್ತಾಯವನ್ನು ತಮ್ಮ ಮುಂದೆ ಮಂಡಿಸ್ತೇವೆ ಅಂತೇಳಿ ಬೇಡಿಕೆ ಇಟ್ಟಾಗ ಅವರು ಬರಲಿಲ್ಲ. ನಾವು ಅನಿವಾರ್ಯ ಕಾರಣದಿಂದ ನಾವು ಮುಖ್ಯಮಂತ್ರಿ ಕೂಡಲೇ ಹೋಗಲೇಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ನಾವು ನ್ಯಾಯಯುತವಾಗಿ ವಕೀಲರ ಮೂಲಕ ನಾವು ನ್ಯಾಯಯುತವಾಗಿ ಅವರಿಗೆ ಒಂದು ಹಕ್ಕೊತ್ತಾಯ ಮಂಡಿಸಲಿಕ್ಕೆ ನಾವು ಸುವರ್ಣ ಸದತೆ ಹೊಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ಮಾನ್ಯ ಸರ್ಕಾರದವರು ಪೊಲೀಸ್ ಇಲಾಖೆಯನ್ನು ಅವ್ರನ್ನ ಮೇಲೆ ಬಿಟ್ಟು ಅವರು ಲಾಠಿ ಚಾರ್ಜ್ ಮೂಲಕ ನಮಗೆ ಒಂದು ಅದೇನೋ ಅಂತಾರಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಸರ್ಕಾರ. ಹಾಗೆ ಇದನ್ನೂ ಒಂದು ನಮಗೊಂದು ಗ್ಯಾರಂಟಿ, 6ನೇ ಗ್ಯಾರಂಟಿ ಅಂತೇಳಿ ನಮ್ಮೆಲ್ಲರೂ ಭಾವಿಸೀವಿ. ಲಾಠಿ ಚಾರ್ಜನ್ನು ಇದನ್ನೊಂದು ಗ್ಯಾರಂಟಿ ಇರ್ಬೋದು ಸರ್ಕಾರದ್ದು. ಲಾಠಿ ಚಾರ್ಜ್ ಮೂಲಕ ನಮ್ಗೆ ಮಹಿಳೆಯರಿಗೆ ಆಗಿರ್ಬೋದು, ನಮ್ಮ ವಕೀಲರ ಬಾಂಧವರಿಗೆ ಆಗಿರ್ಬೋದು, ಅಥವಾ ರೈತರಿಗೆ ಆಗಿರ್ಬೋದು, ಹಂಗೆ ಹೊಡೆದಾರ ಅಂದ್ರೆ ಕೈ ಹೊಡೆದಾರ, ಕೈ ಮುರಿದಾವ, ಕಾಲಿಗೆ ಹೊಡೆದಾರ, ಕಾಲು ಮುರಿದಾವ, ತಲೆಗೆ ಹೊಡೆದಾರ,
ತಲೆಯಲ್ಲಿ ಟಾಕಿಗಳು ಏನಂತಾರ ಸ್ಟಿಚ್ಗಳು ಹೊಲಿಗೆ ಬಿದ್ದಾವ. ಹೀಗಾಗಿ ಕೆಲವೊಬ್ರು ಪ್ರಜ್ಞೆ ತಪ್ಪ್ಯಾರ. ಇಂಥ ಸಂದರ್ಭದಲ್ಲಿ ನಾವೇ ಎಲ್ಲರೂ ಹೋಗಿ ಅಲ್ಲಿ ಆಸ್ಪತ್ರೆಗೆ ಸೇರ್ಸ್ಯಾರ. ಆದರೆ ಸರ್ಕಾರ ತಾವು ಮುಖ್ಯಮಂತ್ರಿಗಳು ಕೂಡ ಒಬ್ಬರು ನ್ಯಾಯವಾದಿಗಳು, ಅವರು ವಕೀಲರು. ನಾವು ವಕೀಲರ ಮೂಲಕ ನಾವು ನ್ಯಾಯಯುತವಾಗಿ ಹೋರಾಟ ಕೇಳಕತ್ತೀವಿ. ಇದು ಹೋರಾಟ ಸಿದ್ದರಾಮಯ್ಯ ವಿರುದ್ಧ ಅಲ್ಲ, ಯಾವ ಸರ್ಕಾರ ವಿರುದ್ಧ ಅಲ್ಲ. ಇದು ಇವತ್ತಲ್ಲ, BJP ಸರ್ಕಾರ ಇದ್ದಾಗ ಕೂಡ ನಾವು ನಾವು ಸಮಾಜಕ್ಕೆ ಮೀಸಲಾತಿ ಕೇಳ್ತಾ ಇದ್ದೀವಿ. ಅವರು ಟೂಡಿ ಅಂತ ಮಾಡಿದ್ರು, ಅದು ಆಟಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರು ಮಾಡಿದ್ರು. ಇಲ್ಲಾಂದ್ರೆ ಟೂಡಿ ಇವತ್ತಿನ ಸರ್ಕಾರಕ್ಕೆ ನಾವು ಬೇಡಿಕೆ ಏನಂದ್ರೆ 2D ಕೊಡ್ರಿ ಅಥವಾ 2A ಕೊಡ್ರಿ. 2A ಕೊಡಲಿಲ್ಲ ಅಂದ್ರೆ 2D ಕೊಡ್ರಿ. 2D ಒಳಗೆ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿರಿ. ಇಲ್ಲಾಂದ್ರೆ ಅಲ್ಲಿ ಇರ್ತಕ್ಕಂಥ ಸಮಾಜದನ್ನು ಇನ್ನೊಂದು ಸಮಾಜ ಕೈ ಬಿಡ್ರಿ, ಎಲ್ಲ ಇನ್ನೊಂದು ಸಮಾಜಗಳನ್ನ ತಗೊಳ್ರಿ. ತಮ್ಗೆ ಯಾವ ತೀರ ಅನುಕೂಲ ಆಗ್ತದ. ಈ ನಮ್ಮ ಹಿಂದುಳಿದ ಸಮಾಜಕ್ಕೆ, ಪಂಚಮಸಾಲಿ ಸಮಾಜಕ್ಕೆ, ರೈತರು ಇರ್ತಕ್ಕಂಥ ಇದು ಸಮುದಾಯ, ಇಂಥ ಸಮುದಾಯಕ್ಕೆ ಕಡು ಬಡವರು ಇರ್ತಕ್ಕಂಥ ಸಮುದಾಯ, ಇಂಥ ಸಮುದಾಯಕ್ಕೆ ನೀವು ಮೀಸಲಾತಿ ಕೊಟ್ಟರೆ ನಾವು ಕೂಡ ಎಲ್ಲರಂತೆ ನಾವು ಕೂಡ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳಿದ್ದು ಮೀಸಲಾತಿ. ನಾವೇನು JDP ಟಿಕೆಟ್ ಕೊಡ್ರಿ, ತಾಲೂಕ್ ಪಂಚಾಯತ್ ಟಿಕೆಟ್ ಕೊಡ್ರಿ, MLA ಟಿಕೆಟ್ ಕೊಡ್ರಿ, ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡ್ರಿ ಅಂತೇನು ಅವ್ರಿಗೇನು ಮುಖ್ಯಮಂತ್ರಿಗಳು ಕೇಳಿಲ್ಲ. ನಮಗೆ ವಂಚಿತರಾಗ್ಯಾವಲ್ಲ, ಶಿಕ್ಷಣಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಮೀಸಲಾತಿ 2A ವರ್ಗದಲ್ಲಿ ನಮಗೂ ಕೂಡ ಪಂಚಮಸಾಲಿ ಸೇರಿಸ್ರಿ. 3Bಯಲ್ಲಿ ನಾವು ಈಗಾಗಲೇ ಹಿಂದುಳಿದ ವರ್ಗ ಬ ವರ್ಗದಲ್ಲಿ ಇದೀವಲ್ಲ, ಅಲ್ಲಿ ಇರ್ತಕ್ಕಂಥ ಸೌಲಭ್ಯ ಪರ್ಸೆಂಟೇಜ್ಗಳು ಕಡಿಮೆ ಇದ್ದಾವೆ. ಹೀಗಾಗಿ 2Aಯಲ್ಲಿ ಮೀಸಲಾತಿಯಲ್ಲಿ ಸೇರಿಸಂತೇಳಿ ನಮ್ಮ ಹಕ್ಕೊತ್ತಾಯ ಅದ. ಅಥವಾ 2Aಯಲ್ಲಿ ಮೀಸಲಾತಿ ಸೇರಿಸೇ ಹೋದರೆ ಅಥವಾ 2D ಅಂತೇಳಿ ಮಾಡ್ಯಾರಲ್ಲ, ಆ 2Dಯಲ್ಲಿ ಕೂಡ ಮೀಸಲಾತಿ ಪರ್ಸೆಂಟೇಜನ್ನು ಹೆಚ್ಚಳ ಮಾಡಿ ಅದು ಕೂಡ ನಮಗೇನಾದರೂ ಒಂದು ಕೊಡ್ತಾರಂತೇಳಿ ಭರವಸೆ ಮೂಲಕ ನಾವು ಸುವರ್ಣಸೌಧ ಮುತ್ತಿಗೆ ಹಾಕಲಿಕ್ಕೆ ಹೋದಾಗ ಲಾಠಿ ಚಾರ್ಜ್ ಮಾಡಿದ ಈ ಸರ್ಕಾರ ಕೂಡಲೇ ಮಾನ್ಯ ರಾಜ್ಯಪಾಲರು ಇದನ್ನು ಮಧ್ಯಪ್ರವೇಶಿಸಿ ಇಂಥ ಸರ್ಕಾರ ನಾವು ಯಾವುದೋ ರಾಜ್ಯದಲ್ಲಿ ಕೇಳ್ತಿದ್ದೇವೆ, ಗುಂಡಾ ರಾಜ್ಯ ಅಂತ ಬೇರೆ ಬೇರೆ ರಾಜ್ಯದಲ್ಲಿ ಕೇಳ್ತಿದ್ದೇವೆ. ಅಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಂದು ಒದಗಿದೆ. ಇಂಥ ಗುಂಡಾ ರಾಜ್ಯ ಮಾಡೋಕ್ಕೆ ಕಾರಣೀಭೂತರು ಯಾರಾದರೂ ಇದ್ರೆ ಈ ನಾಡಿನ ದೊರೆ ಅಂತೀವಲ್ಲ ಮುಖ್ಯಮಂತ್ರಿಗಳು, ಆ ದೊರೆಗಳೇ ಇವತ್ತಿನ ಕಾರಣ ಈ ಗುಂಡಾ ರಾಜ್ಯ ಮಾಡ್ಲಿಕ್ಕೆ. ಇವತ್ತು ಲಾಠಿ ಚಾರ್ಜ್ ಮಾಡ್ತಾರೆ. ಲಾಠಿ ಚಾರ್ಜ್ ಅಷ್ಟೇ ಅಲ್ಲ, ನಿನ್ನೆ ಸ್ವಾಮೀಜಿಯವ್ರು ಹೇಳ್ತಾ ಇದ್ರು, ಇನ್ನೊಂದು ಜರ ಕೈ ಮೀರಿದ್ರೆ ಏನು ಗೋಲಿಬಾರು ಮಾಡುವ ಹಂತಕ್ಕೂ ಈ ಸರ್ಕಾರ ಇತ್ತಂತ ವಿಚಾರ ಮಾಡ್ತಾವೆಲ್ಲ ಮಾಧ್ಯಮದವರು. ಗೋಲಿಬಾರು ಮಾಡೋಕ್ಕೂ ಹಂತಕ್ಕೆ ಸರ್ಕಾರ ಅಂದ್ರೆ ಅದಕ್ಕೆ ನಮ್ಮ ರಾಜಕೀಯ ಬೆಳೆ ಬೇಯ್ತಂತೇಳಿ ಅವ್ರು ಏನು ಉದ್ದೇಶ ಇರ್ಬೋದು. ಆದರೆ ಮುಖ್ಯಮಂತ್ರಿಗಳೇ ತಾವು ಇವತ್ತಲ್ಲ, ಇವತ್ತು ಹೋರಾಟ ನಮ್ಮ ಶ್ರೀಗಳು ಹೇಳಿದ್ದಾರೆ, ಇದು ಈಸ್ತಿನ ಶಾಂತಿಯಿಂದ ಹೋರಾಟ, ಇನ್ನೇನಾದರೂ ಇದ್ರ ಕ್ರಾಂತಿಯಿಂದ ಹೋರಾಟದ ಮನೆಯ ಶ್ರೀಗಳು ತಮ್ಮ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಅವತ್ತಿನ 10ನೇ ತಾರೀಕಿನಿಂದ ಇನ್ನೇನಾದರೂ ಇದ್ರ ಕ್ರಾಂತಿಯಿಂದ ಹೋರಾಟ. ನಾವು ವಕೀಲರು ಕೂಡ ಒಂದು ಕಾನೂನು ಪರಿಣಿತರು ಇದ್ದವರಿಂದ ನಾವು ಯಾವುದೇ ಕೋಮು ಗಲಭೆ ಅಥವಾ ಪ್ರಚೋದನಕರ ಯಾವುದೇ ಹೇಳಿಕೆಗಳು ಹೇಳೋದು ಆಗಲಿ, ಹೋರಾಟ ಮಾಡೋದಾಗಲಿ ಬೇಡ. ನಾವು ರಾಜ್ಯಪಾಲರನ್ನು ಈ ಸರ್ಕಾರಕ್ಕೆ ಮಧ್ಯಸ್ಥಿಕೆ ವಹಿಸಿ ಆ ಸರ್ಕಾರನ ವಜಾಗೊಳಿಸ್ಬೇಕಂಥೇಳಿ ಪ್ರತ್ಯೇಕವಾಗಿ ವಕೀಲರ ಮೂಲಕ, ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿ ನೀಡ್ತಾ ಇದ್ದೇವೆ. ಮಾನ್ಯ ಕೂಡಲೇ ರಾಜ್ಯಪಾಲರು ಇದು ಮಧ್ಯಪ್ರವೇಶಿಸಿ ಇಂಥ ಸರ್ಕಾರನ ಕಿತ್ತೊಗಿಬೇಕು, ಗುಂಡಾ ರಾಜ್ಯ ಮಾಡಲಿಕ್ಕೆ ಹೊಟ್ಟಂಥ ಸರ್ಕಾರನ ಕಿತ್ತೊಗಿಬೇಕು, ನಮಗೆ ನ್ಯಾಯವನ್ನು ಕೊಡಬೇಕಂಥೇಳಿ ಎಲ್ಲ ಸಮಾಜದ ವಕೀಲರ ಬಾಂಧವರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲು ಸೇರಿದ ಎಲ್ಲ ವಕೀಲ ಮಿತ್ರರೇ ಹಾಗೂ ಮಾಧ್ಯಮದವರೇ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ಈಗ ನಾವು ಇಲ್ಲಿ ಸೇರಿರುವ ವಿಷಯ ಎಲ್ಲರಿಗೂ ತಿಳಿದ ಹಾಗೆ ಮೊನ್ನೆ ನಡೆದ ಬೆಳಗಾವಿಯ 2A ಪಂಚಮಸಾಲಿ ಸಮಾವೇಶದ ಅಲ್ಲಿ ನಡೆದ ಗದ್ದಲ ಹಾಗೂ ಅಮಾಯಕ ರೈತರು, ವಕೀಲರು, ಯುವಕರು ಮತ್ತು ಬಾಲವೃದ್ಧರು ಇವರೆಲ್ಲರನ್ನು ಸರ್ಕಾರವು ಲಾಠಿ ಚಾರ್ಜ್ ಮಾಡಿ ನಾವು ಎಲ್ಲರೂ ಅಖಿಲ ಭಾರತ ಪಂಚಮಸಾಲಿ ವೇದಿಕೆ ನಾವೆಲ್ಲರೂ ಅದನ್ನು ಖಂಡಿಸ್ತೇವೆ. ಹಾಗೂ ಸರ್ಕಾರವನ್ನು ವಿಸರ್ಜನೆ ಮಾಡಬೇಕು ಹಾಗೂ ನಮಗೆಲ್ಲ ರೈತರ ಮೇಲೆ ಆಮೇಲೆ ವಕೀಲರ ಮೇಲೆ ಹಾಕಿದ ಮೊಕದ್ದಮೆಗಳನ್ನು ವಾಪಸ್ ಪಡೆಯಲು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆ ಮೂಲಕ ರಾಜ್ಯಪಾಲರಿಗೆ ನಾವು ಮನವಿ ಮಾಡ್ತೇವೆ, ಈ ಸರ್ಕಾರವನ್ನು ಸಸ್ಪೆಂಡ್ ಮಾಡಬೇಕು. ಇವತ್ತಿನ ದಿವಸ ನಾವು ಲಿಂಗಾಯತ ಪಂಚಮಸಾಲಿ ವಕೀಲರ ವೇದಿಕೆ ವಿಜಯಪುರ ವತಿಯಿಂದ ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಆಧಾರಪೂರ್ವಕವಾಗಿ ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಧನ್ಯವಾದ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.
ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.